ಸೊ ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಆ್ಯಂಡ್ ಇಟ್ಸ್ ಕ್ವೈಟ್ ಕಾಮನ್. ಬಟ್ ಜಾಸ್ತಿ ಆಗ್ತಾ ಆಗ್ತಾ ತುಂಬ ಆಡೋಕ್ಕೆ ಕಾಣಿಸುತ್ತೆ. ನಾವು ಇದನ್ನು ಪಾರ್ಲರ್ ಅವ್ರ ಹತ್ರನೋ ಇಲ್ಲ ಅಂತಂದರೆ ಕಾಸ್ಮೆಟಾಲಜಿಸ್ಟ್ ಅವ್ರ ಹತ್ರನೋ ಹೋಗಿ ಕೇಳಿದ್ರೆ ಅವ್ರು ಹೇಳೋದು ಒಂದೇ, ಫೇಶಿಯಲ್ ಮಾಡಿಸಿ ಇಲ್ಲ ಹೈಡ್ರಾ ಫೇಶಿಯಲ್ ಮಾಡಿಸಿ ಅಂತ, ವಿಚ್ ವುಡ್ ರೇಂಜ್ ಅರೌಂಡ್ 1000 to 5000 rupees. ಬಟ್ ಸೊಲ್ಯೂಷನ್ ಏನು ಗೊತ್ತಾ, ಜಸ್ಟ್ 20 rupeesಲ್ಲಿ ಸಿಗುತ್ತೆ. ಸೊ ಆ್ಯಂಡ್ ದ್ಯಾಟ್ ಈಸ್ ದಿಸ್. ಎಸ್, ಸೊ ನೋ ಸ್ಟ್ರಿಪ್ಸ್. ಸೊ ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಆ್ಯಂಡ್ ಸುಮಾರು ಜನಕ್ಕೆ ಆ್ಯಕ್ಚುಲಿ ಗೊತ್ತಿಲ್ಲ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಆ್ಯಕ್ಚುಲಿ ಇದ್ರದ್ದು ಡೈರೆಕ್ಷನ್ ಆಫ್ ಯೂಸ್ ಎಲ್ಲ ಇಲ್ಲೇ ಇರುತ್ತೆ. ಆ್ಯಂಡ್ ನಾನಿವತ್ತು ಇದು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಸೊ ಸ್ಟೆಪ್ 1, ಯು ಹ್ಯಾವ್ ಟು ವೆಟ್ ಯುವರ್ ನೋಸ್. ಸೊ ನೋಸ್ನ ವೆಟ್ ಮಾಡ್ಕೋಬೇಕು, ಇಲ್ಲ ಅಂತಂತಂದರೆ ಈ ಸ್ಟ್ರಿಪ್ ಬಂದ್ಬಿಟ್ಟು ನಿಮ್ಮ ಮೂಗ್ ಮೇಲೆ ಅಂಟಲ್ಲ. ಸೊ ಅದಕ್ಕೋಸ್ಕರ ನಾನು ಬಾತ್ರೂಮಲ್ಲಿ ಯೂಶಲಿ ವೆಟ್ ಮಾಡ್ಕೊಡ್ತೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಒಂದು ಬೌಲ್ ಆಫ್ ವಾಟರ್ ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ. ಜಸ್ಟ್ ಹೀಗೆ ವೆಟ್ ಮಾಡಿಕೊಂಡು, ಇಟ್ ಹ್ಯಾಸ್ ಟು ಬಿ ರಿಲಿ ವೆಟ್, ಇಲ್ಲ ಅಂತಂದರೆ ಅದು ಸ್ಟಿಕ್ ಆಗಲ್ಲ. ಸೊ ಆ ಸ್ಟ್ರಿಪ್ ನೋಡ್ಲಿಕ್ಕೆ ಹೀಗಿರುತ್ತೆ. ಆ್ಯಂಡ್ ಇದನ್ನು ರಿಮೂವ್ ಮಾಡಿ ನಿಮ್ಮ ವೆಟ್ ಆಗಿರುವ ನೋಸ್ ಮೇಲೆ ಹೀಗೆ ಯು ಹ್ಯಾವ್ ಟು ಪ್ಲೇಸ್ ಇಟ್. ಯು ಹ್ಯಾವ್ ಟು ಪ್ಲೇಸ್ ಇಟ್ ಲೈಕ್ ದಿಸ್ ಆನ್ ಯುವರ್ ನೋಸ್ ಆಫ್ಟರ್ ಯುವರ್ ನೋಸ್ ಇಸ್ ಬೀಂಗ್ ವೆಟ್. ಸೊ ನಿಮ್ಮ ನೋಸ್ ವೆಟ್ ಆದಮೇಲೆ ನೀವು ಇದನ್ನು ಹೀಗೆ ಸ್ಟಿಕ್ ಮಾಡಬೇಕು. ತುಂಬ ವೆಟ್ ಇದ್ದಷ್ಟು ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ, ಸ್ವಲ್ಪ ವೆಟ್ ಇದ್ದರೆ ಸ್ವಲ್ಪ ಸ್ಟಿಕ್ ಆಗುತ್ತೆ, ವೆಟ್ಟೇ ಇಲ್ಲ ಅಂತಂದರೆ ಸ್ಟಿಕ್ಕೇ ಆಗೋದಿಲ್ಲ. ಸೊ ಇದನ್ನು ಹೀಗೆ ಬಿಟ್ಬಿಟ್ಟು ಯು ಹ್ಯಾವ್ ಟು ರೆಸ್ಟ್ ಫಾರ್ 5 to 10 minutes. ಆ್ಯಂಡ್ ಆಮೇಲೆ ಯು ಕ್ಯಾನ್ ಸಿ ಮ್ಯಾಜಿಕ್. ಸೊ 10 minutes ಆಗಿದೆ, ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಸ್ಟಿಕ್ ಆಗಿದೆ ಇದು. ಆ್ಯಂಡ್ ಇವಾಗ ಇದನ್ನು ಎಳೆಯೋದೇ ಇರೋದು ತುಂಬ ನೋವುತ್ತೆ, ಬಟ್ ಇಟ್ಸ್ ವರ್ತ್ ಇಟ್ ಅನಿಸುತ್ತೆ. ಯಾಕೆಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಪುಲ್ ಇಟ್ ರಿಲಿ ರಿಲಿ ವೆಲ್. ಇಟ್ಸ್ ಕ್ವೈಟ್ ಪೇನ್ಫುಲ್. ಆ್ಯಂಡ್ ಸೊ ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಹೆಡ್ಸ್ಗಿಂತ ವೈಟ್ ಹೆಡ್ಸ್ ತುಂಬ ಇತ್ತು. ನಾನಿಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ಆ್ಯಂಡ್ ವೈಟ್ ಹೆಡ್ಸು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಆಡೋಕ್ಕೆ ಕಾಣಿಸುತ್ತೆ ಫೇಸ್ ಮೇಲೆ ಜಾಸ್ತಿ ಆಗಿಬಿಟ್ರೆ. ಮಧ್ಯೆ ಮಧ್ಯೆ ಎಲ್ಲೆಲ್ಲೋ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗಿದೆ. ಯಾಕೆಂದರೆ ನನಗೆ ಬ್ಲ್ಯಾಕ್ ಹೆಡ್ಸ್ ಇದ್ದಿದ್ದು ಕಮ್ಮಿ, ವೈಟ್ ಹೆಡ್ಸ್ ಜಾಸ್ತಿ ಇತ್ತು. ಸೊ ಇದು ತುಂಬ ಚೆನ್ನಾಗಿ ರಿಮೂವ್ ಆಗಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಆಫ್ಟರ್ ದಿಸ್ ನಂಗೆ ಇರಿಟೇಟ್ ಆಗಬಾರ್ದು ಅಂತ ನನ್ನ ಮುಖಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ನಾನು ಸೆಟಫಿಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಇಲ್ಲ ಅಂತಂದರೆ ಸ್ವಲ್ಪ ಡ್ರೈ ಥರ ಫೀಲ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ. ಆ್ಯಂಡ್ ಇಟ್ಸ್ ಕ್ವೈಟ್ ಕಾಮನ್. ಸೊ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕಿಬಿಟ್ರೆ ಇರಿಟೇಷನ್ ಎಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ ಆಗಲಿ ವೈಟ್ ಹೆಡ್ ಆಗಲಿ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಜಸ್ಟ್ ಇನ್ 20 rupees. ಡೂ ಟ್ರೈ ದಿಸ್ ಅಟ್ ಹೋಮ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.